ಹಾಯ್ ಹೆಲೋ ಫ್ರೆಂಡ್ಸ್, ಎಲ್ರಿಗೂ ಉತ್ತಮ್ ಗಣೇಶ್ ಚಾನಲ್ಗೆ ಸ್ವಾಗತ. ದಯವಿಟ್ಟು ಯಾರೆಲ್ಲ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಅವರೆಲ್ಲ ತಪ್ಪದೆ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಲೈಕ್ ಶೇರ್ ಮಾಡೋದನ್ನು ಕೂಡ ಮರಿಬೇಡಿ. ಸೊ ಇವತ್ತು ನೋಡಿ ಫ್ರೆಂಡ್ಸ್, ಇಷ್ಟು ದಿನ ನಾವು ಆರ್ಚ್ ಡಿಸೈನ್ಸ್ ಆಯಿತು, ಎಲ್ಲ ಥರ ಸ್ವಲ್ಪ ಡಿಸೈನ್ಸ್ ಆಯಿತು. ಇವತ್ತು ಸ್ವಲ್ಪ ಡಿಫ್ರೆಂಟ್ ಆಗಿರೋ ಪೆಟಲ್ಸ್ ಡಿಸೈನ್ನ ತೋರಿಸ್ತಾ ಇದ್ದೀನಿ. ನೋಡಿ, ಇದಕ್ಕೆ ಸ್ಮಾಲ್ ಈ ಥರ ಬೀಡ್ಸ್ನ ತೊಗೊತಾ ಇದ್ದೀನಿ. ಆಮೇಲೆ ಆ್ಯಸ್ ಯೂಶಲ್ ಆಗಿ 6 ದಾರನ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಬೀಡ್ಸು ನಿಮಗೆ ಆಪ್ಷನಲ್, ಬೇಕಿದ್ರೆ ಯೂಸ್ ಮಾಡ್ಬೋದು, ಇಲ್ಲಾಂದರೆ ಹಾಗೆ ಕೂಡ ಹಾಕ್ಬೋದು. ಅದು ಹೇಗೆ ಅಂತ ಕೂಡ ಹೇಳ್ತೀನಿ ನೋಡಿ. ಈಗ ಬನ್ನಿ ಇವತ್ತಿನ ಡಿಸೈನ್ನ ಸ್ಟಾರ್ಟ್ ಮಾಡೋಣ. ಮೊದಲಿಗೆ ಯಾವಾಗಲೂ ಸೀರೆಗೆ ಲಾಕ್ ಮಾಡ್ಕೊಳ್ಳೋ ಥರ ಲಾಕ್ ಮಾಡ್ಕೊಂಬಿಡೋಣ 2 ಟೈಮ್ಸು. ನೋಡಿ, 2 ಟೈಮ್ಸ್ ಲಾಕ್ ಮಾಡಿಕೊಂಡು ಆಗಿದ ತಕ್ಷಣವೇ ನಾವು ಈಗ 3 ಚೈನ್ಸ್ ಹಾಕ್ಕೊಳ್ಳೋಣ. ತುಂಬಾ ಈಸಿ ಇದೆ. ಬೇಸ್ ಲೈನ್ ಮಾತ್ರ ಫ್ರೆಂಡ್ಸ್, ಬೇಸ್ ಲೈನ್ ಮಾತ್ರ ತುಂಬಾ ಈಸಿ ಇರೋದು. ಜಸ್ಟ್ 3 ಚೈನ್ಸ್ ಹಾಕೋದು, ಲಾಕ್ ಮಾಡೋದು, 3 ಚೈನ್ಸ್ ಹಾಕೋದು, ಲಾಕ್ ಮಾಡೋದು. ಸ್ಯಾರಿ ಫುಲ್ ಬೇಸ್ ಲೈನು ಇದೇ ಥರ 3 ಚೈನ್ಸ್ ಲಾಕ್, 3 ಚೈನ್ಸ್ ಲಾಕ್, 3 ಚೈನ್ಸ್ ಲಾಕ್. ವೆರಿ ಈಸಿ. ಒಂದು ಹಾಫ್ ಆನ್ ಅವರ್ ಒಳಗಡೆ ನಾವು ಇದನ್ನು ಬೇಸ್ ಲೈನ ಕಂಪ್ಲೀಟ್ ಮಾಡ್ಕೊಂಬಿಡ್ಬೋದು. ಸೆಕೆಂಡ್ ಸ್ಟೆಪ್ಪು ಥ್ರೆಡ್ ವರ್ಕೇ ಜಾಸ್ತಿ ಇದೆ ಫ್ರೆಂಡ್ಸ್. ಇದರಲ್ಲಿ ಸ್ವಲ್ಪ ಟೈಮ್ ಬೇಕಾಗುತ್ತೆ. ಇದಕ್ಕೆ ಒನ್ ಡೇನಲ್ಲಿ ಆಗಲ್ಲ, ನೆಕ್ಸ್ಟ್ ಡೇನೇ ತೊಗೊಳುತ್ತೆ. ಇದಕ್ಕೆ ಒಂದು ವೇಳೆ ನಾವು ಫುಲ್ ಕಂಪ್ಲೀಟಾಗಿ ಕೂತ್ಕೊಂಡ್ರೆ ಮಾತ್ರ, ಬೆಳಗ್ಗೆಯಿಂದ ಸಾಯಂಕಾಲವರೆಗೂ ಏನೂ ಕೆಲಸ ಮಾಡದೆ ಕೂತ್ಕೊಂಡ್ರೆ ಮಾತ್ರ ಕಂಪ್ಲೀಟ್ ಆಗೋ ಚಾನ್ಸ್ ಇದೆ. ಇಲ್ಲಾಂದರೆ, ಯಾಕಂದರೆ ಇದು ಥ್ರೆಡ್ ವರ್ಕ್ ಜಾಸ್ತಿ ಇದೆ ಫ್ರೆಂಡ್ಸ್, ಪೆಟಲ್ಸ್ ಎಲ್ಲ ಮಾಡಬೇಕು. ಸೊ ಹಂಗಾಗಿ ಜಾಸ್ತಿ ವರ್ಕ್ ಇರೋದ್ರಿಂದ ಒಂದಿನದಲ್ಲಿ ಆಗಲ್ಲ ಇದು. ಬಟ್ ಈಸಿ ಇದೆ, ಹಾಗೆ ಬ್ರೈಡಲ್ ಕೂಡ ಇದೆ. ಸೊ ಹಾಗಾಗಿ ನಾವು ಇದನ್ನು ತುಂಬ ಇಷ್ಟಪಡ್ತೀವಿ ಈ ಥರ ಡಿಸೈನ್ಸ್ನ. ನೋಡಿ, ಇದೇ ಥರ 3 ಚೈನ್ಸ್ ಲಾಕ್, 3 ಚೈನ್ಸ್ ಲಾಕ್ ಹಾಕ್ಕೊಂಡು ಫುಲ್ ಬೇಸ್ ಲೈನ್ನ ಕಂಪ್ಲೀಟ್ ಮಾಡ್ಕೊಂಬಿಡಿ. ನೋಡಿ, ವೆರಿ ಈಸಿನೇ. 3 ಚೈನ್ ಲಾಕ್, 3 ಚೈನ್ ಲಾಕ್, 3 ಚೈನ್ ಲಾಕ್. ಈಗ ನೋಡಿ, ನಾನು ಈಗ ಪ್ರೆಸೆಂಟ್ಗೆ ಇಷ್ಟು ಹಾಕ್ಕೊಂಡಿದ್ದೀನಿ. ಇಷ್ಟು ಹಾಕ್ಕೊಂಡು ಈಗ ಮತ್ತೆ ಈಗ ಸ್ಟಾರ್ಟಿಂಗಿಂದ ಮತ್ತೆ ಬಟ್ಟೆಗೆ ಕೂಡ ಲಾಕ್ ಮಾಡಿಕೊಂಡು, ಲಾಕ್ ಮೇಲೆ ಲಾಕ್ ಮಾಡಿಕೊಂಡು ಡಿಸೈನ್ನ ಸ್ಟಾರ್ಟ್ ಮಾಡೋಣ. ನೋಡಿ ಫ್ರೆಂಡ್ಸ್, ಈ ಡಿಸೈನ್ಗೆ 2 ಥರ ಆಪ್ಷನ್ ಇದೆ. ನೋಡಿ, ಎಂಡಿಂಗಿಂದ ನಾವು ಸೀರೆನ ಟರ್ನ್ ಮಾಡಿಕೊಂಡು ಹಾಕ್ಕೊಂಬರ್ಬೋದು. ಅಂದರೆ ವಿತೌಟ್ ಬೀಡ್ಸಿಂದ ಮಾತ್ರ ನಾವು ಉಲ್ಟಾಯಿಂದ ಹಾಕ್ಕೊಂಬರ್ಬೋದು. ಬಟ್ ಬೀಡ್ಸ್ ಹಾಕೋಂಗಿದ್ರೆ ಸೀದಾಯಿಂದನೇ ಸ್ಟಾರ್ಟ್ ಮಾಡಬೇಕು. ನಾನು ಬೀಡ್ಸ್ ಹಾಕ್ತಾ ಇರೋದ್ರಿಂದ ಸೀದಾಯಿಂದನೇ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ನೋಡಿ, ಬಟ್ಟೆಗೆ ಲಾಕ್ ಮಾಡಿಕೊಂಡು, ಲಾಕ್ ಮೇಲೆ ಲಾಕ್ ಮಾಡಿಕೊಂಡು 3 ಚೈನ್ಗೆ 3 ಚೈನ್ಸ್ನ ಹಾಕ್ಬಿಟ್ಟು ಲಾಕ್ ಮೇಲೆ ಲಾಕ್ ಮಾಡ್ತಾಯಿದ್ದೀನಿ. ಈಗ ಅಲ್ಲಿಂದ 8 ಚೈನ್ಸ್ ಹಾಕೋತೀನಿ. ನೋಡಿ, 1 2 3 4 5 6 7 8 ಚೈನ್ಸ್ ಆಯ್ತಲ್ವಾ. 8 ಚೈನ್ಸ್ ಆಗಿದ ತಕ್ಷಣ ನೋಡಿ, 2 ಚೈನ್ಸ್ನ ಸ್ಕಿಪ್ ಮಾಡಬೇಕು ನಾವು. 1 2 ಸ್ಕಿಪ್ ಮಾಡಿಬಿಟ್ಟು 3rd ಚೈನ್ ಒಳಗಡೆ ಹೋಗಿ ಲಾಕ್ ಮಾಡಬೇಕು. 3rd ಚೈನ್ ಒಳಗಡೆ ಫ್ರೆಂಡ್ಸ್, ಲಾಕ್ ಮೇಲೆ ಲಾಕ್ ಅಲ್ಲ, 3rd ಚೈನ್ ಒಳಗಡೆ ಹೋಗಿ. ನೋಡಿ, 1 2 ಚೈನ್ಸ್ನ ಸ್ಕಿಪ್ ಮಾಡಿಬಿಟ್ಟು 3rd ಚೈನ್ ಒಳಗಡೆ ಹೋಗಿ ಲಾಕ್ ಮಾಡಿ ಬಟ್ಟೆನ ಸ್ವಲ್ಪ ಟರ್ನ್ ಮಾಡ್ಕೊಳ್ಳೋಣ. ನೋಡಿ, ಹೀಗೆ ಟರ್ನ್ ಮಾಡಿಕೊಂಡು ನೋಡಿ, ಆ ಚೈನ್ಗೆ ನಾವೀಗ ಸಿಂಗಲ್ ಕ್ರೋಷಸ್ನ ಮಾಡ್ಕೊತಾ ಹೋಗೋಣ. ಅದು 8 ಚೈನ್ಸ್ ಏನು ಹಾಕಿದ್ದೀವಲ್ವ, ಆ 8 ಚೈನ್ಸ್ಗೆ ಸಿಂಗಲ್ ಕ್ರೋಷನ ಮಾಡ್ಕೊಂಡು ಹೋಗೋಣ. ನೀಟಾಗಿ ಫಿಲ್ ಮಾಡ್ಕೊಂಬನ್ನಿ. ಇದೇ ಥರ ಅದು 8 ಚೈನ್ ಏನಿದೆ ಅದು ಕಂಪ್ಲೀಟ್ ಆಗೋವರೆಗೂ ನಾವು ಈ ಥರ ಸಿಂಗಲ್ ಕ್ರೋಷಸ್ನ ಮಾಡ್ಕೋಬೇಕು. 8 ಚೈನ್ಸ್ಗೆ ನೋಡಿ ನಾವು 9 ಸಿಂಗಲ್ ಕ್ರೋಷಸ್ನ ಹಾಕ್ಕೋಬೇಕು. ಕರೆಕ್ಟಾಗಿ ಆಗಿಬಿಡುತ್ತೆ. 8ಗೆ 9 ಚೈನ್ಸು ಕರೆಕ್ಟಾಗಿ ಕೂತ್ಕೊಂಡ್ಬಿಡುತ್ತೆ. ಎಕ್ಸ್ಟ್ರಾ ಹಾಕ್ಕೋಬೇಡಿ, ಫುಲ್ ಟೈಟಾಗಿ ಅದೊಂಥರ ಮುದ್ರಕೊಂಬಿಡುತ್ತೆ, ಚೆನ್ನಾಗಿ ಕಾಣಿಸಲ್ಲ. ನೋಡಿ, 8 ಆಗಿದ ತಕ್ಷಣ ನಾವು ಅಲ್ಲೇನು ಲಾಕ್ ಮಾಡಿರ್ತೀವಲ್ವ, ಅದೇ ಲಾಕ್ ಮೇಲೆ ಲಾಕ್ ಮಾಡಿಕೊಂಡು ಈಗ ಬಟ್ಟೆನ ಸೀದಾ ಮಾಡ್ಕೊಳ್ಳೋಣ. ನೋಡಿ, ಸೀದಾ ಮಾಡಿಕೊಂಡು 1 ಚೈನ್ ಹಾಕ್ಕೊಳ್ಳೋಣ. ಚೈನ್ ಹಾಕ್ಕೊಂಡು ನೋಡಿ, ನಾವೀಗ ಬೀಡ್ ಆ್ಯಡ್ ಮಾಡಬೇಕು. ಸ್ವಲ್ಪ ದಾರ ಮೇಲೆ ಮಾಡಿಬಿಟ್ಟು ನೋಡಿ, ಏನು ಸ್ಮಾಲ್ ಬೀಡ್ ತೊಗೊಂಡಿದ್ದೀವಲ್ವ ಅದನ್ನು ಹಾಕ್ಕೊಂಡು ಲಾಕ್ ಮಾಡಬೇಕು. ಬೀಡ್ ಲಾಕ್ ಮಾಡಿ ಸೂಜಿ ಮೇಲೆ ದಾರ ತೊಗೊಂಡು ನೋಡಿ, ಫಸ್ಟ್ ಹೋಲ್ ಏನು ಕಾಣಿಸುತ್ತಲ್ವ ಅಲ್ಲಿ ಹೋಗಿ ದಾರ ಅಂತಂದು 2 ಒಂದು ಮಾಡಬೇಕು. ಡಬಲ್ ಕ್ರೋಶೆ ಗೊತ್ತಲ್ವ ನಿಮಗೆ, ಅದೇ ಥರ ಅದು ಹೋಲ್ಸು ನಮಗೆ ಕ್ಲಿಯರಾಗಿ ಕಾಣಿಸುತ್ತೆ ಪ್ರತಿಯೊಂದು ಹೋಲಲ್ಲಿ. ಅಂದರೆ ಫುಲ್ ವರ್ಗೂ ಅಲ್ಲ, ಜಸ್ಟ್ 4 ಕಂಬಗಳು ಮಾತ್ರ ನಾವು ಹಾಕ್ಕೋಬೇಕು. ನೋಡಿ, ಈಗ 3 ಆಯಿತು. ಈಗ 4th ಒನ್. ಸೂಜಿ ಮೇಲೆ ದಾರ ಹಾಕ್ಕೊಳ್ಳೋದನ್ನು ಮರಿಬೇಡಿ. ಹಾಕ್ಕೊಂಡು ನೋಡಿ, ಈ ಥರ ದಾರ ತಂದು 2ರಲ್ಲಿ 1 ಮತ್ತು 2ರಲ್ಲಿ 1. ಈಗ ನೋಡಿ, ಅದು ಸ್ಟಾರ್ಟಿಂಗಲ್ಲಿ ನಾವೇನು ಬೀಡ್ ಹಾಕ್ಕೊಂಡಿರ್ತೀವಲ್ವ ಅದನ್ನು ಬಿಟ್ಟು ಕೌಂಟ್ ಮಾಡಿ. ಅಲ್ಲಿಂದ 4 ಆಗಿರ್ಬೇಕು ನಮಗೆ. ನೀವು ಅದನ್ನು ಕೌಂಟ್ ಮಾಡೋದಾದರೆ 5 ಆಗಿರಬೇಕು. ಈಗ ನೋಡಿ, ಅಷ್ಟಾಗಿದ ತಕ್ಷಣ ಮತ್ತೆ 8 ಚೈನ್ಸ್ನ ಹಾಕ್ಕೋಬೇಕು.
ಇದು ಎಲ್ಲ ಕಾಮನ್ ಮೆಜರ್ಮೆಂಟ್ ಇದಕ್ಕೆ, ಈ ಡಿಸೈನ್ಗೆ 8 ಚೈನ್ಸು 9 ಸಿಂಗಲ್ ಕ್ರೋಶಸ್, 8 ಚೈನ್ಸ್ 9 ಸಿಂಗಲ್ ಕ್ರೋಶಸ್, ಅದು 8 ಚೈನ್ಗೆ. ಅದೇ ನೋಡಿ ಫಸ್ಟಲ್ಲಿ ನಾವೇನು 3 ಚೈನ್ ಒಳಗಡೆ ಲಾಕ್ ಮಾಡಿದ್ವಲ್ವ ಅಲ್ಲೇ ಲಾಕ್ ಮಾಡ್ಕೋಬೇಕು. ಲಾಕ್ ಮಾಡ್ಕೊಂಡು ಮತ್ತೆ ಬಟ್ಟೆನ ಉಲ್ಟಾ ತಿರುಗಿಸ್ಕೋಬೇಕು. ಅದು ನಾವು ಸಿಂಗಲ್ ಕ್ರೋಶೆಸ್ನ ಮಾಡೋಕ್ಕೆ ಮಾತ್ರ ಬಟ್ಟೆ ಉಲ್ಟಾ ಮಾಡ್ಕೊಳ್ಳೋದು. ಆಮೇಲೆ ಪೆಟಲ್ಸ್ ಮಾಡೋಕ್ಕೆ ಸೀದಾ ಮಾಡ್ಕೊಂಬಿಡ್ತೀವಿ. ಕನ್ಫ್ಯೂಸ್ ಮಾಡ್ಕೋಬೇಡಿ ಯಾರು, ನೀಟಾಗಿ ನೋಡ್ಕೊಳ್ಳಿ, ಅರ್ಥ ಆಗುತ್ತೆ. 8 ಚೈನ್ಸ್ ಹಾಕ್ಕೊಂಡು ಬಟ್ಟೆನ ಟರ್ನ್ ಮಾಡಿಬಿಟ್ಟು 8 ಚೈನ್ಗೆ ಸಿಂಗಲ್ ಕ್ರೋಶೆಸ್ನ ಮಾಡೋದು. ಮಾಡಿಕೊಂಡು ಆಮೇಲೆ ಫಸ್ಟ್ ಹೋಲಲ್ಲಿ ಲಾಕ್ ಮಾಡಿಕೊಂಡು ಮತ್ತೆ ನಾವು ಬಟ್ಟೆನ ಟರ್ನ್ ಮಾಡಿಕೊಂಡು ಬೀಡನ್ನ ಆ್ಯಡ್ ಮಾಡ್ಕೊಳ್ಳೋದು. ನೋಡಿ ಈಗ 9 ಕ್ರೋಶಸ್ ಆಗಿದ ತಕ್ಷಣ ಫಸ್ಟ್ ಹೋಲ್ ಏನು ಕಾಣಿಸ್ತಾ ಇದೆ ಅಲ್ಲಿ ಹೋಗಿ ಲಾಕ್ ಮಾಡ್ತಾಯಿದ್ದೀನಿ ನಾನು. ನೋಡಿ ಲಾಕ್ ಆಗಿದ ತಕ್ಷಣ ಸೀದಾ ಮಾಡ್ಕೊಳ್ಳೋಣ. ಸೀದಾ ಮಾಡಿಕೊಂಡು 1 ಚೈನ್ ಹಾಕ್ಕೊಳ್ಳೋಣ. 1 ಚೈನ್ ಹಾಕ್ಕೊಂಡು ಮತ್ತೆ ಈಗ ಒಂದು ಬೀಡನ್ನ ಆ್ಯಡ್ ಮಾಡ್ಕೊಳ್ಳೋಣ. ಬೀಡನ್ನ ಆ್ಯಡ್ ಮಾಡಿಕೊಂಡು ಬೀಡ್ ಲಾಕ್ ಮಾಡ್ಕೊಳ್ಳೋಣ. ಮತ್ತು ಸೂಜಿ ಮೇಲೆ ದಾರ ಹಾಕ್ಕೊಂಡು 4 ಕಂಬಗಳನ್ನ ಮಾಡೋಣ. ನೋಡಿ ಇದೇ ಥರ 4 ಕಂಬಗಳನ್ನ ಮಾಡ್ಕೊಳ್ಳೋಣ. ತುಂಬ ಕ್ಯೂಟ್ ಆಗಿದೆ ಫ್ರೆಂಡ್ಸ್ ಇದು ಡಿಸೈನು. ಹಾಕೋಕ್ಕೂ ಅಷ್ಟೊಂದು ಕಷ್ಟ ಇಲ್ಲ ನಿಮಗೆ. ಒಂದು ಪೆಟಲ್ ಮಾತ್ರ ನಿಮಗೆ ಕಷ್ಟ ಅನಿಸ್ಬೋದು, ಆಮೇಲೆ ಆಟೋಮೆಟಿಕ್ ಈಸಿ ಆಗಿಬಿಡುತ್ತೆ. ನೋಡಿ ಇದು ಕೂಡ 4 ಕಂಪ್ಲೀಟ್ ಆಯಿತು. ಈಗ ಮತ್ತು 8 ಚೈನ್ಸು ಹಾಕ್ಕೊಂಡು ಈಗ ನಾನು ಸ್ವಲ್ಪ ಇದನ್ನು ಸ್ಪೀಡ್ ತೋರಿಸ್ತೀನಿ, ಯಾಕಂದರೆ ಇಲ್ಲಿಗೆ ಲೆಂತ್ ಆಗಿಬಿಡುತ್ತೆ ವಿಡಿಯೋ ಅಂತ. ನೋಡಿ 3 ಚೈನ್ಸಲ್ಲಿ ನಾವೇನು ಲಾಕ್ ಮಾಡ್ತೀವಲ್ವ 5 ಪೆಟಲ್ಸ್ ಆಗೋವರೆಗೂ ಅದೇ 3 ಚೈನ್ಸ್ ಒಳಗಡೆ ನಾವು ಲಾಕ್ ಮಾಡ್ತಾ ಬರಬೇಕು. 5 ಪೆಟಲ್ಸ್ ಆಗೋವರೆಗೂ ಅದೇ ಲಾಕ್ ಒಳಗಡೆ ಲಾಕ್ ಮಾಡ್ಕೊಳ್ತಾ ಬರಬೇಕು. ನೀಟಾಗಿ ಹಾಕ್ಕೊಳ್ಳಿ ಸಿಂಗಲ್ ಕ್ರೋಶಸ್ಸು, ಹಾಗಾದರೆ ಚೆನ್ನಾಗಿ ಕಾಣಿಸುತ್ತೆ, ಫಿನಿಶಿಂಗ್ ಕೂಡ ಚೆನ್ನಾಗಿರುತ್ತೆ. ನೋಡಿ ಫಸ್ಟ್ ಹೋಲ್ ಒಳಗಡೆ ಲಾಕ್ ಮಾಡ್ಕೊಳ್ಳೋಣ. ಬಟ್ಟೆನ ಟರ್ನ್ ಮಾಡಿಕೊಂಡು ಮತ್ತೆ ಒಂದು ಚೈನ್ ಹಾಕ್ಕೊಂಡು ಬೀಡ್ ಆ್ಯಡ್ ಮಾಡಿಕೊಂಡು ಬೀಡ್ ಲಾಕ್ ಮಾಡಿಕೊಂಡು ಮತ್ತೆ 4 ಕಂಬಗಳನ್ನ ಮಾಡ್ಕೊಳ್ಳೋಣ. ಇದು ನಾನು ಜಸ್ಟ್ 2 ಪೆಟಲ್ಸ್ ತೋರಿಸಿ ಸ್ಕಿಪ್ ಅಲ್ಲ, ಜಸ್ಟ್ 2 ಪೆಟಲ್ಸ್ ಆದಮೇಲೆ ನಾನು ಫುಲ್ 5 ಪೆಟಲ್ಸ್ ಆದಮೇಲೆ ನಿಮಗೆ ತೋರಿಸೋಣ ಅಂದ್ಕೊಂಡೆ, ಬಟ್ ಕನ್ಫ್ಯೂಸ್ ಆಗ್ಬೋದೇನೋ ಅಂತ ನೋಡಿ ಅದಕ್ಕೆ ನಾನು ಫುಲ್ 5 ಪೆಟಲ್ಸನ್ನು ತೋರಿಸ್ತಾ ಇದ್ದೀನಿ. ಬಟ್ ಮಧ್ಯದಲ್ಲಿ 2 ಪೆಟಲ್ಸ್ನ ಸ್ಲೋ ಆಗಿ ತೋರಿಸಿದ್ದೀನಿ, ಆಮೇಲೆ ಮಧ್ಯದಲ್ಲಿ ಇರೋದನ್ನು ಸ್ವಲ್ಪ ಸ್ಪೀಡಪ್ ಮಾಡಿದ್ದೀನಿ. ಮತ್ತು ಹೇಗೆ ಲಾಕ್ ಮಾಡೋದು ಏನು ಅಂತ ನಾನು ನಿಮಗೆ ಅದನ್ನು ಮತ್ತೆ ಸ್ಲೋ ಆಗಿ ತೋರಿಸ್ತೀನಿ. ನೋಡಿ ಕನ್ಫ್ಯೂಸ್ ಮಾಡ್ಕೋಬೇಡಿ. ಏನಾದರೂ ಡೌಟ್ಸ್ ಇದ್ದರೆ ದಯವಿಟ್ಟು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಹಾಗೆ ಯಾರೆಲ್ಲ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ನೋಡ್ತಾ ಇದ್ದೀರೋ ಅವರೆಲ್ಲ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಶೇರ್ ಕೂಡ ಮಾಡಿ. ನೋಡಿ ತುಂಬಾ ಈಸಿ ಇದು. 4 ಕಂಬಗಳನ್ನ ಮಾಡ್ಕೋಬೇಕು. ಅದು ಡಬಲ್ ಕ್ರೋಶೆ ಗೊತ್ತಲ್ವಾ ಫ್ರೆಂಡ್ಸ್ ನಿಮಗೆ, ಸೂಜಿ ಮೇಲೆ ದಾರ ಹಾಕ್ಕೊಂಡು ಮಾಡೋದು. ಪೆಟಲ್ಸ್ ಆಗಿದ ತಕ್ಷಣ ಮತ್ತೆ ಆ್ಯಸ್ ಯೂಶುವಲ್ ಆಗಿ 8 ಚೈನ್ಸ್ನ ಹಾಕ್ಕೊಳ್ಳೋದು. ನೋಡಿ ಅದೇ ಚೈನ್ ಒಳಗಡೆ ಲಾಕ್ ಮಾಡಿಕೊಂಡು ಮತ್ತು ಬಟ್ಟೆನ ಟರ್ನ್ ಮಾಡಿಕೊಂಡು ಅದೇ 8 ಚೈನ್ಸ್ಗೆ ಸಿಂಗಲ್ ಕ್ರೋಶೆಸ್ನ ಮಾಡ್ತಾ ಬರೋದು. ಸ್ವಲ್ಪ ತುಂಬ ಟೈಮ್ ಬೇಕಾಗುತ್ತೆ ಇದಕ್ಕೆ. ಅಂದರೆ ಒಂಥರ ನೆಟ್ಟೆಡ್ ಡಿಸೈನ್ ಥರ ಕಾಣಿಸುತ್ತೆ, ಬ್ರೈಡಲ್ ಆಗೂ ಇರುತ್ತೆ. ಇದನ್ನು ಬರೀ ಸೀರೆಗಷ್ಟೇ ಅಲ್ಲದೆ ನಾವು ದುಪ್ಪಟ್ಟಾಗೂ ಕೂಡ ಹಾಕ್ಕೋಬೋದು, ಚೆನ್ನಾಗಿ ಕಾಣಿಸುತ್ತೆ. ನೋಡಿ ಫಸ್ಟ್ ಹೋಲ್ಗೆ ಲಾಕು. ಈಗ ಬಟ್ಟೆನ ನಾವು ಟರ್ನ್ ಮಾಡಿಕೊಂಡು ಒಂದು ಚೈನ್ ಹಾಕ್ಕೊಂಡು ಒಂದು ಬೀಡನ್ನ ಆ್ಯಡ್ ಮಾಡಿಕೊಂಡು ಮತ್ತು ಬೀಡ್ ಲಾಕು, ಆಮೇಲೆ ಕಂಬಗಳನ್ನ ಮಾಡ್ಕೊಳ್ಬೇಕು, 4 ಕಂಬಗಳನ್ನ.
4 ಕಂಬಗಳು ಒಂದು ಫ್ಲವರ್ಗೆ, ಇದು ಫ್ಲವರ್ ಡಿಸೈನ್ ಇದು ನೋಡಿ 5 ಪೆಟಲ್ಸ್ ಬರಬೇಕು. 1 2 3 4 5 ಆಯ್ತು. ಈಗ 5 ಆಗಿದ ತಕ್ಷಣ ನೋಡಿ 1 2 ಚೈನ್ಸ್ನ ಸ್ಕಿಪ್ ಮಾಡಿಬಿಟ್ಟು 2 ಚೈನ್ನ ಲಾಕ್ ಏನಿರುತ್ತೆ ನೋಡಿ, ಸೆಕೆಂಡ್ ಚೈನ್ನ ಅಲ್ಲಿ ಲಾಕ್ ಮಾಡಬೇಕು. 2 ಚೈನ್ಸ್ನ ನಾವೇನು ಸ್ಕಿಪ್ ಮಾಡ್ತೀವಲ್ವ, ಆ 2ನೇ ಚೈನ್ನ ಲಾಕ್ ಮೇಲೆ ಲಾಕ್ ಮಾಡಬೇಕು. ನೋಡಿ ಈಗ ಹೀಗೆ ಕಾಣಿಸ್ತಾ ಇದೆ. ಈಗ ಅಲ್ಲಿಂದ ಮತ್ತೆ 3 ಚೈನ್ಸ್ ಲಾಕು, 3 ಚೈನ್ಸು ಲಾಕು. ಈಗ ಮತ್ತೆ ಅಲ್ಲಿಂದ ನಾವು 8 ಚೈನ್ಸ್ನ ಹಾಕ್ಕೊಂಡು ಮತ್ತೆ ಇದೇ ಥರ ಡಿಸೈನ್ನ ನಾವು ಸ್ಟಾರ್ಟ್ ಮಾಡೋಣ. ನೋಡಿ 8 ಚೈನ್ಸ್ ಆಯಿತು. 1 2 ಬಿಟ್ಟು 3rd ಚೈನ್ಗೆ ಲಾಕ್ ಮಾಡಿಕೊಂಡು ಬಟ್ಟೆನ ಈಗ ಮತ್ತೆ ಟರ್ನ್ ಮಾಡ್ಕೊಳ್ಳೋಣ. ಟರ್ನ್ ಮಾಡ್ಕೊಂಬಿಟ್ಟು ಅದೇ 8 ಚೈನ್ಗೆ ಸಿಂಗಲ್ ಕ್ರೋಶೇಸ್ನ ಮಾಡಿಕೊಂಡು ಬರೋಣ. ಹೆಚ್ಚು ಕಡಿಮೆ ಮಾಡ್ಕೋಬೇಡಿ, ಎಲ್ಲ ಒಂದೇ ಮೆಜರ್ಮೆಂಟಲ್ಲಿ ಇದ್ದರೆ ಫಿನಿಶಿಂಗು ನೀಟಾಗಿರುತ್ತೆ, ಇಲ್ಲಾಂದರೆ ಚೆನ್ನಾಗಿ ಕಾಣಿಸಲ್ಲ. ನೋಡಿ ಈಗ ಲಾಕ್ ಮೇಲೆ ಲಾಕು. ಈಗ ಮತ್ತೆ ದಾರ ಮೇಲೆ ಮಾಡಿಬಿಟ್ಟು ಒಂದು ಚೈನ್ ಹಾಕ್ಕೊಂಡು ಆಮೇಲೆ ದಾರ ಮೇಲೆ ಮಾಡಿಬಿಟ್ಟು ಒಂದು ಬೀಡನ್ನ ಆ್ಯಡ್ ಮಾಡ್ಕೊಳ್ಳೋಣ. ವಿತೌಟ್ ಬೀಡ್ಸ್ನ ಒಂದು ಡಿಸೈನ್ ಕೂಡ ಲಾಸ್ಟಲ್ಲಿ ತೋರಿಸ್ತೀನಿ ನೋಡಿ ನಿಮಗೆ ಹೇಗೆ ಅಂತ. ಇದೇ ಥರ ನಾವು ಸೀರೆನ ಫುಲ್ ಹಾಕ್ಕೊಳ್ಳೋದು. ಏನು ಕಷ್ಟ ಇಲ್ಲ, ಏನಿಲ್ಲ ಫ್ರೆಂಡ್ಸ್, ಟೈಮ್ ಬೇಕು ಅಷ್ಟೇ. ಇದಕ್ಕೆ ಟೈಮ್ ಬೇಕು, ಪೇಷನ್ಸ್ ಬೇಕು. ಯಾಕಂದರೆ ಸ್ವಲ್ಪ ಇದು ಟರ್ನ್ ಮಾಡಿಕೊಂಡು ಹಾಕಬೇಕು, ಸೀದಾ ಮಾಡ್ಕೋಬೇಕು, ಟರ್ನ್ ಸೀದಾ ಈ ಥರ ಇರೋದ್ರಿಂದ ಸ್ವಲ್ಪ ಇದಾಗುತ್ತೆ ಅಷ್ಟೇ. ನೋಡಿ ಈಗ 5 ಪೆಟಲ್ಸ್ ಆಯಿತು ಇದು ಕೂಡ. ಈಗ ನೋಡ್ಕೊಳ್ಳಿ, 2 ಚೈನ್ಸ್ನ ಸ್ಕಿಪ್ ಮಾಡಿಬಿಟ್ಟು ಸೆಕೆಂಡ್ ಚೈನ್ನ ಲಾಕ್ ಮೇಲೆ ಲಾಕ್ ಮಾಡಬೇಕು. 2 ಚೈನ್ಗಳನ್ನ ಏನು ಸ್ಕಿಪ್ ಮಾಡ್ತೀವಲ್ವ, ಆ 2ನೇ ಚೈನ್ನ ಲಾಕ್ ಮೇಲೆ ಲಾಕು. ನೋಡಿ ಈಗ ಅಲ್ಲಿ ಫಸ್ಟಲ್ಲಿ ಏನು ಇದೇ ಥರ ನಾವು ಲಾಕ್ ಮಾಡಿದ ತಕ್ಷಣ 3 ಚೈನ್ ಹಾಕ್ಕೊಂಡು ಲಾಕ್ ಮಾಡಿದ್ವಿ ಅಲ್ವಾ. ಬಟ್ ಇಲ್ಲಿ ನಿಮಗೆ ಇನ್ನೊಂದು ಥರ ತೋರಿಸ್ತೀನಿ ನೋಡಿ. ಇದನ್ನು ಬಿಚ್ಚಿಬಿಟ್ಟು ನೋಡಿ ಹಿಂದ್ಗಡೆಯಿಂದ ಈ ಥರ ಕಾಣಿಸುತ್ತೆ. ನಾವು ಉಲ್ಟಾ ಹಾಕ್ಕೊಂಬಂದರೆ ಈ ಥರ ಕಾಣಿಸುತ್ತೆ, ಹಿಂದ್ಗಡೆಯಿಂದನೂ ಚೆನ್ನಾಗಿ ಕಾಣಿಸುತ್ತೆ. ಬಟ್ ವಿತೌಟ್ ಬೀಡ್ಸಿಂದ ಆದರೆ ಮಾತ್ರ ನಾವು ರಿಟರ್ನಲ್ಲಿ ಹಾಕ್ಕೊಂಡು ಬಂದರೆ ಚೆನ್ನಾಗಿ ಕಾಣಿಸುತ್ತೆ. ರಿಟರ್ನಿಂದ ಬೀಡ್ಸ್ ಹಾಕಿದ್ರೆ ಬೀಡ್ಸು ಹಿಂದೆ ಹೋಗ್ಬಿಡುತ್ತೆ, ಮುಂದೆ ಕಾಣಿಸಲ್ಲ ಅದು. ಸೊ ಹಾಗಾಗಿ ನೋಡಿ ಈಗ ಈ 3 ಚೈನ್ಸ್ನ ಬಿಚ್ಚಿಬಿಡ್ತೀನಿ ನೋಡಿ. ಈಗ ಬಿಚ್ಚಿಬಿಟ್ಟು ನೋಡಿ ಈಗ ಈ ಪೆಟಲ್ಸ್ ಮುಗ್ದಿದ ತಕ್ಷಣ ನಾವು ಈ ಸೆಕೆಂಡ್ ಚೈನ್ನ ಲಾಕ್ ಮೇಲೆ ಲಾಕ್ ಮಾಡಿಕೊಂಡು ನೋಡಿ ಈಗ ಒಂದು ಬೀಡನ್ನ ಆ್ಯಡ್ ಮಾಡ್ಕೊತೀನಿ. ದಪ್ಪ ಬೀಡಿದು, ದೊಡ್ಡ ಬೀಡು ನೋಡಿ. ಇದು ಡಿಸೈನ್ ಇದೆ, ನೀವು ರೌಂಡ್ ಬೀಡ್ ತೊಗೊಂಡ್ರೂ ಆಗುತ್ತೆ ಅಥವಾ ಇದೇ ಥರ ಡಿಸೈನ್ಸ್ ಇರೋದನ್ನು ತೊಗೊಂಡ್ರೂ ನಡೆಯುತ್ತೆ. ನೋಡಿ ಬೀಡ್ ಲಾಕು, ಆಮೇಲೆ ಅದೇ 3 ಚೈನ್ನ ಲಾಕ್ ಮೇಲೆ ಲಾಕು, ಮತ್ತು ಈಗ 3 ಚೈನ್ಸು ಮತ್ತು ಲಾಕ್ ಮೇಲೆ ಲಾಕು. ಈಗ ಈ ಕಡೆ ಒಂದು ಬೀಡು, ಮಧ್ಯದಲ್ಲಿ 3 ಚೈನು, ಆ ಕಡೆ ಈ ಕಡೆ ಒಂದು ಬಿಗ್ ಬೀಡು ಆ್ಯಡ್ ಮಾಡಿಕೊಂಡು ಬೀಡ್ ಲಾಕ್ ಮಾಡಿಕೊಂಡು 3 ಚೈನ್ ಮೇಲೆ 3 ಚೈನು. ಇದು ಏನಕ್ಕೆ ಅಂದರೆ ನಮಗೆ ಈಗ ಇದು ನೋಡಿ ನಾವು ಪೆಟಲ್ಸ್ ಏನು ಹಾಕ್ತೀವಲ್ವ, ಕುಚ್ಚುಗಳು ಜಾಸ್ತಿ ಬರುತ್ತೆ, ಪೆಟಲ್ಸ್ ಜಾಸ್ತಿ ಆಗುತ್ತೆ, ಕುಚ್ಚು ಕಡಿಮೆ ಬರುತ್ತೆ ಅಂದ್ಬಿಟ್ಟು ಈ ಥರ. ಸೊ ನಿಮಗೆ ಕುಚ್ಚು ಅಲ್ಲಲ್ಲಿ ಮಾತ್ರ ಬರಲಿ, ಈ ಥರ ಡಿಸೈನ್ ಜಾಸ್ತಿ ಇರಲಿ ಅಂದ್ಬಿಟ್ಟು ಈ ಥರ ದಪ್ಪ ಬೀಡ್ಸ್ನ ಆ್ಯಡ್ ಮಾಡಿಕೊಂಡ್ರೆ ಅಲ್ಲಿ ಪ್ಲೇಸು ಜಾಸ್ತಿ ಹೋಗುತ್ತೆ ಅಲ್ವಾ. ಬೀಡ್ಸ್ಗೆ ಪ್ರತಿ ಕಡೆಯೂ 2 3 ಚೈನ್ಸು ಸ್ಕಿಪ್ ಆಗ್ತಾ ಹೋಗುತ್ತಲ್ವ, ಆಗ ನಮಗೆ ಕುಚ್ಚುಗಳು ಕಡಿಮೆ ಬರುತ್ತೆ. ಸೊ ಅದಕ್ಕೆ ನೀವು ಆ ಥರ ಬೀಡನ್ನ ಆ್ಯಡ್ ಮಾಡ್ಕೋಬೋದು. ಇಲ್ಲಾಂದರೆ ಫಸ್ಟಲ್ಲಿ ಹೇಗೆ ಡೈರೆಕ್ಟಾಗಿ ಲಾಕ್ ಮಾಡಿಕೊಂಡು 3 ಚೈನ್ಗೆ 3 ಚೈನ್ ಹಾಕ್ಕೊಂಡು ಡಿಸೈನ್ನ ಸ್ಟಾರ್ಟ್ ಮಾಡಿದ್ವಲ್ವ, ಅದೇ ಥರ ಕೂಡ ನೀವು ಸ್ಟಾರ್ಟ್ ಮಾಡ್ಬೋದು. ನೋಡಿ ಈಗ ಇದಕ್ಕೆ ವಿತೌಟ್ ಬೀಡ್ಸ್ ಹೇಗೆ ಅಂತ ಹೇಳ್ತೀನಿ ನೋಡಿ. ಈ ಥರ ಡೈರೆಕ್ಟಾಗಿ ಬೀಡನ್ನ ಆ್ಯಡ್ ಮಾಡಿದೆ, 2 ಚೈನ್ ಹಾಕ್ಕೊಂಡು ಸೂಜಿ ಮೇಲೆ ದಾರ ಹಾಕ್ಕೊಂಡು ಕಂಬಗಳನ್ನ ಮಾಡೋದು. ನಾವು ಸ್ಟಾರ್ಟಿಂಗಲ್ಲಿ ಒಂದು ಚೈನ್ ಹಾಕ್ಕೊಂಡು ಒಂದು ಬೀಡ್ ಆ್ಯಡ್ ಮಾಡಿ ಮತ್ತು ಬೀಡ್ ಲಾಕ್ ಮಾಡ್ತಾಯಿದ್ವಿ. ಬಟ್ ನಮಗೇನಾದರೂ ಬೀಡ್ ಬೇಡ ಅಂದರೆ ಈ ಥರ ನೋಡಿ ಡೈರೆಕ್ಟಾಗಿ 2 ಚೈನ್ನ ಹಾಕ್ಕೊಂಬಿಡೋದು, ಸೂಜಿ ಮೇಲೆ ದಾರ ಹಾಕ್ಕೊಂಡು 4 ಕಂಬಗಳನ್ನ ಮಾಡ್ಕೊಳ್ಳೋದು. ಈ ಥರ ನೋಡಿ ಹೀಗೆ ಕಾಣಿಸುತ್ತೆ. ಬಟ್ ನನಗೆ ಇಲ್ಲಿ ಬೀಡ್ಸ್ ಇದ್ರೇ ಚೆನ್ನಾಗಿ ಅಂತ ಅನಿಸ್ಬಿಟ್ಟು ನಾನು ಎಲ್ಲದಕ್ಕೂ ಬೀಡ್ಸ್ನ ಹಾಕಿ ಮಾಡಿದ್ದೀನಿ ನೋಡಿ. ಇದು ಕೂಡ ಈಗ 5 ಆಯಿತು ನೋಡಿ. 1 2
2 ಚೈನ್ಸ್ನ ಸ್ಕಿಪ್ ಮಾಡಿಬಿಟ್ಟು ಅದು ಎರಡನೇ ಚೈನ್ನ ಲಾಕ್ ಏನು ಬರುತ್ತಲ್ವ ಅದ್ರ ಮೇಲೆ ಲಾಕ್ ಮಾಡ್ತೀನಿ. ಲಾಕ್ ಮಾಡಿಬಿಟ್ಟು ಆಮೇಲೆ 3 ಚೈನ್ ಏನಿದೆ 3 ಚೈನ್ಗೆ 3 ಚೈನ್ ಲಾಕ್ ಮಾಡ್ಕೋತೀನಿ. ನಿಮ್ಗೇನಾದರೂ ಬೀಡ್ ಆ ಥರ ದಪ್ಪ ಬೀಡ್ ಆ್ಯಡ್ ಮಾಡ್ಕೊಳಂಗಿದ್ರೆ ಇಲ್ಲೇ ಆ್ಯಡ್ ಮಾಡ್ಕೋಬೋದು. ಇಲ್ಲ ನಮಗೆ ಅಷ್ಟು ದಪ್ಪ ಬೀಡ್ ಬೇಡ ಅಂದರೆ ನೋಡಿ ಈ ಥರ ಡೈರೆಕ್ಟಾಗಿ 3 ಚೈನ್ ಹಾಕ್ಕೊಂಡು ಲಾಕ್ ಮೇಲೆ ಲಾಕ್ ಮಾಡಿಕೊಂಡು ಡಿಸೈನ್ನ ಕಂಟಿನ್ಯೂ ಮಾಡಿ. ಈಗ ಇದಕ್ಕೆ ಕುಚ್ಚು ಕಟ್ಬಿಟ್ಟು ತೋರಿಸ್ತೀನಿ ನಾನು ನಿಮಗೆ ಹೇಗೆ ಕಾಣಿಸುತ್ತೆ ಅಂತ. ಇದಕ್ಕೆ ಪ್ರೈಸ್ ಬಂದುಬಿಟ್ಟು ಫ್ರೆಂಡ್ಸ್ ನಾವು ಮ್ಯಾಕ್ಸಿಮಮ್ ಅಂದರೆ 600 ನಾವು ಕಂಪಲ್ಸರಿ ಚಾರ್ಜ್ ಮಾಡ್ಬೋದು. ಇದಕ್ಕೆ 600 ಅಬೌವ್ ನೀವು ಎಷ್ಟಾದರೂ ಚಾರ್ಜ್ ಮಾಡ್ಬೋದು. ಎಷ್ಟಾದರೂ ಅಂದರೆ 1000 ಗಟ್ಟಲೆ ಅಲ್ಲ, 600 700 800ವರೆಗೂ ನೀವು ಚಾರ್ಜ್ ಮಾಡ್ಬೋದು. ನೋಡಿ ಹೀಗೆ ಕಾಣಿಸ್ತಾ ಇದೆ. ಕುಚ್ಚು ನಾನು ಮಾಮೂಲು 70 ಥ್ರೆಡ್ಸ್ನ ತೊಗೊಂಡು ಕಟ್ಟಿದ್ದೀನಿ. ನಿಮಗೆ ಸ್ವಲ್ಪ ದಪ್ಪ ಜಾಸ್ತಿ ಬೇಕಂದರೆ ನೀವಿನ್ನೂ ಆ್ಯಡ್ ಮಾಡ್ಕೋಬೋದು. ಒಂದು 80-100ವರೆಗೂ ನೀವು ಆ್ಯಡ್ ಮಾಡ್ಬೋದು. ನೋಡಿ ಹೇಗೆ ಕಾಣಿಸ್ತಾ ಇದೆ ಅಂತ. ಇಲ್ಲಿ ಸ್ವಲ್ಪ ಈ ಕಡೆ ನೋಡಿ ದಪ್ಪ ಬೀಡ್ ಆ್ಯಡ್ ಮಾಡಿರೋಲ್ಲಿ ಹೇಗೆ ಕಾಣಿಸ್ತಾ ಇದೆ. ಥ್ಯಾಂಕ್ಸ್ ಫಾರ್ ದ ವಾಚಿಂಗ್. ಬಾಯ್.